ಅದರ ಸಿಂಧುತ್ವವನ್ನು ಎತ್ತಿ ಹಿಡಿದಿರುವಂಥ ಹಿನ್ನೆಲೆಯೊಳಗೆ ಈ ಕಾಯ್ದೆ ರಚನೆ ಮಾಡುವಲ್ಲಿ ವಿಧಾನಮಂಡಲ ಹೊಂದಿರುವ ಅಧಿಕಾರವನ್ನು ರಾಜ್ಯ ಹೈಕೋರ್ಟು ಎತ್ತಿ ಹಿಡಿದಿರುವಂಥ ಈ ಸಂದರ್ಭದೊಳಗೆ ನಾನು ತಮ್ಮಲ್ಲಿ ಕೇಳ್ತೀನಿ, ಈ ಆರ್ಥಿಕ ಹಾನಿಯನ್ನು ನಾವು ಮಾಡಿಕೊಳ್ಳದೇ ಕೇವಲ ಕೆಲವೇ ವ್ಯಕ್ತಿಗಳಿಗೆ ಸಂಪತ್ತು ಹರಿದು ಹೋಗಬಾರ್ದು. ನಮ್ಮ ಸಂವಿಧಾನದ ಅನುಚ್ಛೇದ ಆರ್ಟಿಕಲ್ 39C ಪ್ರಕಾರ ದಿ ಎಕಾನಮಿಕ್ ಸಿಸ್ಟಮ್ ಶುಡ್ ನಾಟ್ ಕಾನ್ಸಂಟ್ರೇಟ್ ವೆಲ್ತ್ ಆ್ಯಂಡ್ ಪ್ರೊಡಕ್ಷನ್ ಟು ದ ಡೆಟ್ರಿಮೆಂಟ್ ಆಫ್ ದಿ ಕಾಮನ್ ಗುಡ್ ಆಫ್ ದಿ ಪೀಪಲ್. ಆ ಒಂದು ತತ್ವವನ್ನು ಸಹಿತ ನಾವು ಗಮನದಲ್ಲಿ ಇಟ್ಕೊಂಡು, ಸಿನ್ಸ್ ಇಟ್ ಈಸ್ ಎ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ, ಆ ಹಿನ್ನೆಲೆಯೊಳಗೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ಏನಿವತ್ತು ಮಸೂದೆ ರೂಪದಲ್ಲಿ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ತಂದಿದ್ದೇವೆ, ಹಾಗೂ ಅದರ ಜೊತೆಗೆ ಇರ್ತಕ್ಕಂಥ 2 ಸಣ್ಣ ಮಾರ್ಪಾಡುಗಳನ್ನು ತಂದಿದ್ದೇವೆ, ಅವನ್ನ ತಾವು ಒಪ್ಪಬೇಕು. ಹಾಗೂ ಸರ್ಕಾರದ ಬೊಕ್ಕಸದಿಂದ ಏನು ಪೋಲ್ ಆಗಿ ಅಥವಾ ಖರ್ಚಾಗಿ ಹೋಗುವಂಥ ಹಣವನ್ನು ಜನತೆಗಾಗಿ ಉಳಿಸುವಂತೆ ಮಾಡಲು ತಾವು ಉಳ್ಕಿದ್ದು ನೀವು ಹೇಳಿದ್ದೆಲ್ಲ ಕರೆಕ್ಟ್ ಐತಿ. ಇದು ಲಾಸ್ಟ್ ಸೆಂಟೆನ್ಸ್ ನಿಮ್ದು ಸದನ ತಪ್ಪ ದಾರಿಗೆ ಹೇಳ್ತದೆ. ಸರ್ಕಾರದ ಬೊಕ್ಕಸದಿಂದ ಎಲ್ಲ ಹೋಗ್ತದೆ ದುಡ್ಡು. TDR ಎಲ್ಲಿಂದ ಹೋಗ್ತದೆ? ಯಾರ್ದು? TDR ಯಾರು ಬೇಕಾದವ್ರು ಖರೀದಿ ಮಾಡಬಹುದು. ಹೂಸ್ ಪ್ರಾಪರ್ಟಿ ಇಸ್ ದಟ್? TDR ಯಾರು ಬೇಕಾದವ್ರು ಖರೀದಿ ಮಾಡಬಹುದು. ಇದು ಆ ಸೆಂಟೆನ್ಸ್ ಸರಿಯಲ್ಲ. ಅಲ್ಲ, ಈಗ ನಾವು ದುಡ್ಡು ಕೊಡಂಗಿಲ್ಲ, ನಾ ಚೆಕ್ ಕೊಡ್ತೀನಿ. ನೀವು ಮುಗಿಸ್ರಿ, ನಾವು ಮತ್ತೆ ಈ ಸದುದ್ದೇಶದಿಂದ ಸುಗ್ರೀವಾಜ್ಞೆ ಹಾಗೂ ಈಗ ತಂದಿರುವ ಮಸೂದೆಯನ್ನ ನಾಡಿನ ಹಿತದೃಷ್ಟಿಯಿಂದ ತಾವು ಒಪ್ಪಬೇಕು. ಹಾಗೂ ಈ TDR ಮೂಲಕ ಸಂಪತ್ತೇನು ಯಾರಾದರೂ ಒಂದು ಕುಟುಂಬಕ್ಕೆ, ಒಂದು ಮನೆತನಕ್ಕೆ, ಒಂದು ಗುಂಪಿಗೆ ಹೋಗೋದಾದರೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ ಅನ್ನೋದನ್ನು ಸಹಿತ ಈ ಸಂದರ್ಭದೊಳಗೆ ಹೇಳಿ, ಈ ಒಂದು ಸುಗ್ರೀವಾಜ್ಞೆ ಏನು ನಾವು ತಂದಿದ್ವಿ, ಆ ತಂದಿರ್ತಕ್ಕಂಥ ಸುಗ್ರೀವಾಜ್ಞೆ ಹಿನ್ನೆಲೆಯೊಳಗೆ ನಾವು ಕೆಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ. ಈ ಮಸೂದೆ ಆಗೋದ್ರ ಮೂಲಕ ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ. ಈ ಕಾನೂನನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು